ಲೋಕಾಯುಕ್ತರ ಹತ್ರ ಕಂಪ್ಲೇಂಟ್ ತೊಗೊಂಡು ಹೋಗ್ತಾರೆ ಮೊದಲಿಗೆ, ಅಲ್ಲಿ FIR ಆಗೋದಿಲ್ಲ. ರಾಜ್ಯಪಾಲರ ಹತ್ರ ಬಂದರು. ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಡ್ತಾರೆ ಮುಖ್ಯಮಂತ್ರಿಗಳಿಗೆ. ಅದರ ಬಗ್ಗೆ ತೀರ್ಪಿನಲ್ಲಿ ತುಂಬ ಕ್ಲಾರಿಟಿ ಬಂದಿದೆ. ಶೋಕಾಸ್ ನೋಟಿಸ್ ಅದಾದ ನಂತರ ಕ್ಯಾಬಿನೆಟ್ ಒಂದು ನಿರ್ಣಯವನ್ನು ಪಾಸ್ ಮಾಡುತ್ತೆ. ಶೋಕಾಸ್ ನೋಟಿಸ್ ವಾಪಸ್ ತಗೊಳ್ಬೇಕು, ನೀವು ತನಿಖೆಗೆ ಅನುಮತಿ ಕೊಡಬಾರ್ದು ಅಂತ. ಆ ಸಂದರ್ಭದಲ್ಲಿ ತುಂಬ ಚರ್ಚೆ ಆದದ್ದು ತಾವೂ ಇದ್ದಂಥ ಸಾಂವಿಧಾನಿಕ ಪೀಠ ಕೊಟ್ಟಂಥ ಒಂದು ತೀರ್ಪು. ಆ ಸಂದರ್ಭದಲ್ಲೇ ನಾನು ನಿಮಗೆ ಫೋನ್ ಮಾಡಿದ್ದೆ. ರಾಜ್ಯಪಾಲರು ವಿಶೇಷ ಸಂದರ್ಭಗಳಲ್ಲಿ ಸ್ವಂತ ವಿವೇಚನೆಯನ್ನು ಬಳಸಿ ನಿರ್ಧಾರ ತೆಗೆದುಕೊಳ್ಳಬೇಕು, ಏಡ್ ಆ್ಯಂಡ್ ಅಡ್ವೈಸನ್ನು ಪಾಲಿಸುವುದಲ್ಲ ಅಂತ. ಆ ವಿಷಯದಲ್ಲಿ ಬಹಳ ಚರ್ಚೆಗೆ ಬಂತು. ಅಂದರೆ ಮ್ಯಾಟ್ರ್ ಆಫ್ ಕಾಮನ್ ಸೆನ್ಸ್ ಅಂತ ಅನಿಸುತ್ತೆ ಜಸ್ಟಿಸ್ ಸಂತೋಷ್ ಹೆಗಡೆ ಅವರೇ. ಮುಖ್ಯಮಂತ್ರಿಗಳಿಗೆ ಸಂಬಂಧಿಸಿದ ಒಂದು ಏನೋ ಕ್ಯಾಬಿನೆಟ್ ನಿರ್ಣಯವನ್ನು ತಗೊಂಡಾಗ ಇನ್ಹರೆಂಟ್ ಬಯಾಸ್ ಅನ್ನೋದು ಡೆಫಿನೆಟ್ಲಿ ಇರುತ್ತೆ. ಯಾಕಂದರೆ ಈ ತೀರ್ಪನ್ನು ಇವತ್ತಿನ ಕೇಸ್ ಬರ್ತದೆ ಅಂತ ತಿಳ್ಕೊಂಡು ಕೊಟ್ಟಿಲ್ಲ ನಾನು 2006ರಲ್ಲಿ ಅಲ್ಲ. ಇದು ದಾರಿ ಯಾವುದಂತ ತೋರಿಸ್ಕೊಡುವುದು ನ್ಯಾಯಾಧೀಶರ ಕರ್ತವ್ಯ. ಮತ್ತು ನ್ಯಾಯಾಧೀಶರಿಗೆ, ಇದು ಗವರ್ನರ್ಗೆ ಯಾವ ಅಧಿಕಾರನೂ ಇಲ್ಲ, ಅವರನ್ನು ಸುಮ್ಗೆ ಹೆಸರಿಗೆ ಅಂತ ಮಾತಾ ಇಟ್ಟಿದ್ದಾರೆ ಅನ್ನೋದು ಕೂಡ ಸರಿಯಲ್ಲ. ಅವರಿಗೂ ಕೂಡ ಸ್ವಲ್ಪ ಅವರು ಅವರ ವಿಚಾರಣೆಯನ್ನು ಮಾಡಬೇಕಾದ್ರೆ ಇದರಲ್ಲಿ ಸ್ಯಾಂಕ್ಷನ್ ಕೊಡಬೇಕು ಕೊಡಬಾರ್ದು ಅನ್ನೋ ವಿಚಾರದಲ್ಲಿ ಭಾಳಷ್ಟು ಅಧ್ಯಯನ ಮಾಡುವ ಅಗತ್ಯ ಇದೆ. ಮತ್ತು ಅದನ್ನು ಕ್ಯಾಬಿನೆಟ್ಗೆ ತಂದು ಅವ್ರ ಕ್ಯಾಬಿನೆಟಲ್ಲಿ ಒಂದೇ ವರ್ಡಲ್ಲಿ ರಿಜೆಕ್ಟೆಡ್ ಅಂತ ಹೇಳಿದರೆ ಅದರ ಅರ್ಥ ಏನು? ಆ ಹಿನ್ನೆಲೆಯಲ್ಲಿ ಇದೆ. ಆದರೆ ಇವತ್ತು ಏನಾಗಿದೆ, ಆ ತೀರ್ಪಿನ ಬಗ್ಗೆ ಭಾಳಷ್ಟು ಕ್ರಿಟಿಸಿಸಮ್ ಕೂಡ ಆಗಿತ್ತು ಕೋರ್ಟಲ್ಲಿ ವಾದ ಮಾಡುವಾಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.